ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಠ 2 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಈ ಒಂದು ಪಾಠದ LBA ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವುದು ಶುದ್ಧ ವಸ್ತುವಾಗಿದೆ? ಸಕ್ಕರೆ ದ್ರಾವಣವು ಶುದ್ಧ ವಸ್ತುವಾಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆ? ಮಂಜುಗಡ್ಡೆ ಕರಗುವಿಕೆ, ಕಬ್ಬಿನ ತುಕ್ಕು ಹಿಡಿಯುವಿಕೆ, ಸಕ್ಕರೆಯ ದ್ರಾವಣ, ಕಾಗದ ಸುಡುವುದು. ಇದರಲ್ಲಿ ಮಂಜುಗಡ್ಡೆ ಕರಗುವಿಕೆ ಇದು ಭೌತಿಕ ಬದಲಾವಣೆ, ಉಳಿದ ಮೂರು ಎಲ್ಲ ರಾಸಾಯನಿಕ ಬದಲಾವಣೆಗಳಾಗಿವೆ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಯಾವುದು ಕಲೀಲವಾಗಿದೆ? ಉಪ್ಪಿನ ದ್ರಾವಣ, ನಿಲಂಬನ, ಹಾಲು, ಎಲ್ಲವೂ. ಇದರಲ್ಲಿ ನಿಲಂಬನ ಕಲೀಲ ದ್ರಾವಣವಾಗಿದೆ. ನಿಲಂಬನ ಎಂದರೇನು ಅಂತ ಕೇಳಿದರೆ ನಿಲಂಬಿತ ದ್ರಾವಣ ಅಂತ ಕರಿತೀವಿ. ದ್ರಾವಕದಲ್ಲಿ ದ್ರಾವ್ಯವು ಸಂಪೂರ್ಣವಾಗಿ ಕರಗಿದರೆ ಅದನ್ನು ನಿಲಂಬನ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಟಿಂಡಲ್ ಪರಿಣಾಮ ವ್ಯಾಖ್ಯಾನಿಸಿ. ಕಲೀಲಗಳ ಮೂಲಕ ಬೆಳಕಿನ ಚಲನೆಯನ್ನು ಟಿಂಡಲ್ ಪರಿಣಾಮ ಅಂತ ಕರಿತೀವಿ. ಮಿಶ್ರಣ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ವ್ಯರ್ಥ ಆಗೋದನ್ನು ಮಿಶ್ರಣ ಅಂತ ಕರಿತೀವಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ, ದ್ರಾವಕ ದ್ರಾವಣವನ್ನು ವ್ಯಾಖ್ಯಾನಿಸಿ. ದ್ರಾವಕ ಎಂದರೆ ಕರಗಿಸಿಕೊಳ್ಳುವ ವಸ್ತುವನ್ನು ದ್ರಾವಕ ಎಂದು ಕರೆಯುತ್ತೇವೆ. ದ್ರಾವಕ ಮತ್ತು ದ್ರಾವ್ಯಗಳ ಒಳಗೊಂಡ ವಸ್ತುವನ್ನು ದ್ರಾವಣ ಎಂದು ಕರೆಯುತ್ತೇವೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ. ಮಿಶ್ರಣ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ವ್ಯರ್ಥ ಆಗೋದನ್ನು ಮಿಶ್ರಣ ಅಂತ ಕರಿತೀವಿ. ಸಂಯುಕ್ತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ವ್ಯರ್ಥ ಆಗೋದನ್ನು ಸಂಯುಕ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಉದಾಹರಣೆ ತಿಳಿಸಿ. ಲೋಹ ಮತ್ತು ಅಲೋಹಗಳು. ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ, ಅಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುವುದಿಲ್ಲ. ಲೋಹಗಳು ಎಲೆಕ್ಟ್ರಾನ್ ಡೋನರ್ ಅಂತ ಕರಿತೀವಿ, ಎಲೆಕ್ಟ್ರಾನ್ನ ಬಿಟ್ಟುಕೊಡುತ್ತೇವೆ. ಅಲೋಹಗಳು ಎಲೆಕ್ಟ್ರಾನ್ ಪಡೆದುಕೊಳ್ಳುತ್ತವೆ. ಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುತ್ತವೆ, ಅಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುವುದಿಲ್ಲ. ಉದಾಹರಣೆಗೆ ಲೋಹ ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಅಲ್ಯೂಮಿನಿಯಂ ಉದಾಹರಣೆ. ಅಲೋಹಗಳಿಗೆ ಉದಾಹರಣೆ ಆಕ್ಸಿಜನ್, ಹೈಡ್ರೋಜನ್, ಇವೆಲ್ಲ ಅಲೋಹಗಳು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಣವಲ್ಲ ಅಂತ ಕೊಟ್ಟಿದ್ದಾರೆ. ಆಮ್ಲಜನಕ, ಮಣ್ಣು, ಗಾಳಿ, ಹಣ್ಣಿನ ರಸ. ಆಮ್ಲಜನಕ ಇದು ಮಿಶ್ರಣವಲ್ಲ. ಪ್ರಶ್ನೆ 11, ಕೆಳಗಿನವುಗಳಲ್ಲಿ ಯಾವುದು ಏಕರೂಪ ಮಿಶ್ರಣವಾಗಿದೆ? ನೀರಿನಲ್ಲಿ ಕರಗಿದ ಉಪ್ಪು. ದ್ರವ್ಯದ ಸರಳ ರೂಪ ಯಾವುದು? ದ್ರವ್ಯದ ಸರಳ ರೂಪ ಮೂಲಧಾತು. ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಸಂಯುಕ್ತ. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ? ಗಾಳಿ ಮಿಶ್ರಣಕ್ಕೆ ಒಂದು ಉದಾಹರಣೆ. ಇದಿಷ್ಟು 9ನೇ ತರಗತಿಯ ಪಾಠ 2 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಈ ಒಂದು ಪಾಠದ LBA ಪ್ರಶ್ನೆ ಪತ್ರಿಕೆ.